ಇಷ್ಟು ಪ್ರಾಡಕ್ಟ್ನ ಹೇಗಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ಅಂತೂ ಯೆಲ್ಲೋ ಕಲರು ಕಾಲರ್ ಬಂದಿದೆ. ಫ್ರಂಟಲ್ಲಿ ಒಂದು 3 ಬಟನ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಟೈಲ್ ಯಾರಿಗೆಲ್ಲ ಇಷ್ಟ ಅವರಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ವೈಟ್ ಕಲರ್ ಬಟನ್ನ ಕೊಟ್ಟಿದ್ದಾರೆ. ಟಾಪ್ ಹಾಕೊಂಡ್ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ 10 ವರ್ಷ ಚಿಕ್ಕ ಏಜ್ ಆಗಿ ಹುಡುಗಿ ಥರ ಕಾಣಿಸ್ತಿದ್ದೀನಿ ಅನಿಸುತ್ತೆ. ಈ ಸಲ ಡಿಫ್ರೆಂಟ್ ಕಲರ್ ತರಿಸಿದ್ದೀನಿ. ರೆಡ್ ಡ್ರೆಸ್ ಅಂತೂ ಎಷ್ಟು ಸಖತ್ತಾಗಿದೆ ಅಂದರೆ ಕಲರ್ ಡಿಫ್ರೆಂಟ್ ಆಗಿದೆ. ಇದು ಕೂಡ ಬಟರ್ಫ್ಲೈ ಟಾಪು. ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಇಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ. ಸುಮಾರು ಒಂದು 5 ಟಾಪ್ನ ತರಿಸಿದ್ದೀನಿ ಮತ್ತು ಒಂದು ಬ್ಯಾಗ್ ಕೂಡ ತರಿಸಿದ್ದೀನಿ. ಇದಿಷ್ಟು ಓಪನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗಿದೆ ಕ್ವಾಲಿಟಿ ಇರ್ಬೋದು, ಕಲ್ಲರು, ಡಿಸೈನು ಎಲ್ಲನೂ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಫಸ್ಟ್ ತರಿಸಿರೋದು ಮೀಶೋಯಿಂದ. ನಾನು ಮೀಶೋಯಿಂದ ತರಿಸೋದು ರಯಾನ್ ಕಾಟನ್ನ ತರಿಸ್ತೀನಿ ಮತ್ತು ತುಂಬ ಸ್ವಲ್ಪ ಬಜೆಟ್ ಇರೋ ಥರ ಕಡಿಮೆ ಪ್ರೈಸಲ್ಲಿ ತರಿಸ್ತೀನಿ. ನಿಮ್ಗೆ ಇದೆಲ್ಲ ಕೂಡ ಜಸ್ಟ್ ಬರೀ 350ಲಿ ಸಿಗೋವಂಥ ಡ್ರೆಸ್ಸು ಮತ್ತು ಬ್ಯಾಗ್ನ ತರಿಸಿದ್ದೀನಿ. ಬಜೆಟ್ ಫ್ರೆಂಡ್ಲಿಯಾಗಿ ಎಲ್ಲರೂ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ನಾನು ತರಿಸೋದು ಕ್ವಾಲಿಟಿ ಚೆನ್ನಾಗಿರಬೇಕು, ಕಾಸ್ಟ್ಲಿ ಇರಬಾರ್ದು, ಆ ರೀತಿ ಚೆಕ್ ಮಾಡಿನೇ ತರಿಸೋದು. ಹೇಗಿದೆ ಅಂತ ಈಗ ಒಂದೊಂದೇ ತೋರಿಸ್ತೀನಿ, ನೋಡೋಣ. ಫಸ್ಟ್ ಇದು ಇವತ್ತು ಬಂದಿರೋದು. ನಾನು ಯಾವುದೂ ಕೂಡ ಓಪನ್ ಮಾಡಿ ನೋಡಿಲ್ಲ, ಒಟ್ಟಿಗೆ ಒಂದೇ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಇದು ಯೆಲ್ಲೋ ಕಲರ್ ತರಿಸಿದ್ದೀನಿ. ನನ್ನ ಹತ್ರ ಯೆಲ್ಲೋ ಕಲರ್ ಒಂದು ಕೂಡ ಇರಲಿಲ್ಲ. ಕವರ್ ಸೌಂಡ್ ಬರುತ್ತೆ. ಕಾಲರ್ ಇದೆ. ವಾವ್ ಸಖತ್ತಾಗಿದೆ ಅನ್ಸುತ್ತಲ್ಲ. ಬೆಲ್ಟ್ ಕೂಡ ಇದೆ. ಇದು ಯಾವ ರೀತಿ ಇದೆ ಅಂತ ನೋಡೋಣ. ಓಪನ್ ಮಾಡಿ ಇದ್ದೀನಿ. ಬ್ಯಾಕ್ ಸೈಡು ಟೈಮ್ ಕೂಡ ಇದೆ. ಲೂಸ್ ಇದ್ದರೆ ಆಲ್ಟ್ರೇಷನ್ ಎಲ್ಲ ಮಾಡಿಸೋದೇ ಬೇಕಾಗಲ್ಲ. ಈ ರೀತಿ ಟೈಮ್ ಕೊಟ್ಬಿಟ್ರೆ ಬೆಸ್ಟು. ಒಂಥರ ಯೂನಿಕ್ಕಾಗಿ ಲುಕ್ಕಾಗಿದೆ ಕಾಲರ್ ಎಲ್ಲ. ಈ ಡ್ರೆಸ್ ಅಂತೂ ಯೆಲ್ಲೋ ಕಲರು ಕಾಲರ್ ಬಂದಿದೆ. ಫ್ರಂಟಲ್ಲಿ ಒಂದು 3 ಬಟನ್ ಕೊಟ್ಟಿದ್ದಾರೆ, ಸ್ವಲ್ಪ ಸ್ಟೈಲಿಶಾಗಿ ಕಾಣಲಿ ಅಂತ. ಮತ್ತು ಟೈಯಿಂಗ್ ಇದೆ. ಇದು ಮುಖ್ಯ, ಯಾಕಂದರೆ ಆಲ್ಟ್ರೇಷನ್ ಮಾಡ್ಸೋದಕ್ಕಾಗಲ್ಲ. ಡ್ರೆಸ್ನ ತೊಗೊಬೋದು, ಆಲ್ಟ್ರೇಷನ್ ಮಾಡ್ಸೋದು ಕಷ್ಟ. ಈ ರೀತಿ ಟೈಮ್ ಮಾಡ್ಕೊಂಡ್ಬಿಟ್ರೆ ಸೈಜ್ ಅಡ್ಜಸ್ಟೇಬಲ್ ಆಗುತ್ತೆ. ಲೂಸ್ ಏನಾದ್ರು ಇದ್ರೂ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಡ್ರೆಸ್ ಅಂತೂ ಯಾರು ಸ್ವಲ್ಪ ಯೆಲ್ಲೋ ಕಲರ್, ಲೈಟ್ ಕಲರ್ ಇಷ್ಟಪಡ್ತೀರಾ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫ್ರಂಟು ಸ್ವಲ್ಪ ಅಷ್ಟು ಇಟ್ಕೊಟ್ಟಿದ್ದಾರೆ, ಓಪನ್ ಕೊಟ್ಟಿದ್ದಾರೆ. ಫುಲ್ಲು ಫ್ರೀ ಆಗಿದೆ. ಎಲ್ವರೆಗೂ ಕೂಡ ಸ್ಲೀವ್ಸ್ ಇದೆ. ಕಾಲರು ಸಖತ್ತಾಗಿದೆ ಈ ಡ್ರೆಸ್ಸು. ಅದೇ ಲೈಟ್ ಕಲರ್ ಇಷ್ಟಪಡೋರಿಗೆ ಇದನ್ನು ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಫ್ರೆಂಡ್ಸ್, ಈ ಡ್ರೆಸ್ ಅಂತೂ ಎಷ್ಟು ಸಖತ್ತಾಗಿದೆ ಅಂದರೆ ಕಲರ್ ಇರ್ಬೋದು, ರಾಣಿ ಪಿಂಕು ಮತ್ತು ವೈಟ್ ಕಲರು ಫ್ಲೋರ್ ಪ್ರಿಂಟ್ ಇದೆಯಾ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂದರೆ. ಈ ಡ್ರೆಸ್ನ ನೀವೇನಾದರೂ ಹೊರಗಡೆ ತೊಗೊಳ್ತೀವಿ ಅಂತ ಅಂದರೆ ಏನಿಲ್ಲ ಅಂದರೂ 1000 ರೂಪೀಸ್ ಅಂತೂ ಗ್ಯಾರಂಟಿ ಕೊಡಬೇಕು. ಅದೇ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ ಸಿಗ್ತಾಯಿದೆ. ಈ ರೀತಿ ಎಲಾಸ್ಟಿಕ್ ಕೂಡ ಇದೆ. ಬಟರ್ಫ್ಲೈ ಟಾಪು ಇದು ಕೂಡ. ನಾನು ಲಾಸ್ಟ್ ಟೈಮು ಗ್ರೀನ್ ಥರ ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಕ್ವಾಲಿಟಿ, ಪ್ರಿಂಟು, ಕಲರ್ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಹೊರಗಡೆ ಪರ್ಚೇಸ್ ಮಾಡ್ತೀವಿ ನಿಜವೂ ಹೇಳಿದ್ನಲ್ಲ, 1000 ರೂಪೀಸ್ ಅಂತೂ ಕಡಿಮೆನೇ ಇಲ್ಲ. ಒಂಥರ ಸ್ಟೈಲಿಶ್ ಆಗಿದೆ. ಇದೆಲ್ಲದ್ರೂ ಲಿಂಕ್ನು ಕೂಡ ನಾನು ಕೊಟ್ಟಿರ್ತೀನಿ. ಯಾವ ಟಾಪ್ ತೊಗೊತಿರೋರು ಇದನ್ನಂತೂ ಖಂಡಿತವಾಗೂ ತೊಗೊಳ್ಳಿ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಕಲರ್ಸು. ಮತ್ತು ಇನ್ನೂ ಒಂದೆರಡು ಟಾಪ್ ಇದೆ, ಅದನ್ನು ಕೂಡ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಬ್ಲ್ಯಾಕ್ ಕಲರು. ಬ್ಲ್ಯಾಕ್ ಕಲರ್ ಅಂದರೆ ಯಾರಿಗೆಲ್ಲ ಇಷ್ಟ ಅವರಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ವೈಟ್ ಕಲರ್ ಬಟನ್ನ ಕೊಟ್ಟಿದ್ದಾರೆ. ಮತ್ತು ಬಾಟಮಲ್ಲಿ ಮಾತ್ರ ಈ ರೀತಿ ಪ್ರಿಂಟ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಸ್ಲೀವ್ಸು ಈ ಥರ ಲೈಟು ಬಫ್ ಕೊಟ್ಟಿದ್ದಾರೆ. ಲೈಟಾಗಿ ಇಲ್ಲಿವರೆಗೂ ಇದೆ, ಸ್ವಲ್ಪ ಲೂಸ್ ಇದೆ. ಇದು ಬೇಕಿದ್ರೆ ಟೈಟ್ ಆದರೂ ಮಾಡಿಸ್ಕೋಬೋದು. ಸೇಮ್ ಈ ಬ್ಲೌಸಲ್ಲೆಲ್ಲ ಇಡ್ಸ್ಕೊತೀವಲ್ಲ ಆ ರೀತಿ ಇದೆ. ನಿಜ ತುಂಬ ಚೆನ್ನಾಗಿದೆ. ನಾನು ತರಿಸಿರೋ ಟಾಪ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು ಕೂಡ ರಯಾನ್ ಕಾಟನು, ತುಂಬ ಸಾಫ್ಟು ಮತ್ತು ಲೈಟ್ ವೇಟ್ ಆಗಿದೆ. ತುಂಬ ಹೆವಿ ಭಾರ ಇದೆ ಆ ಥರ ಅನಿಸೋದೇ ಇಲ್ಲ. ನೀವು ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಈಸಿ ವೇರ್ ಅಂತಲೇ ಹೇಳ್ಬೋದು. ಇದ್ರದ್ದು ಕೂಡ ಲಿಂಕ್ನ ನಾನು ಹಾಕಿರ್ತೀನಿ ನೋಡಿ. ಇಷ್ಟು ಚೆನ್ನಾಗಿದೆ. ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅನಿಸುತ್ತೆ. ಈ ಕಡೆ ಸ್ವಲ್ಪ ಬಫ್ ಇರೋದ್ರಿಂದ. ನನಗೆ ಈ ಟಾಪ್ ಹಾಕೊಂಡ್ಮೇಲೆ ಏನು ಅನ್ನಿಸ್ತಾ ಇದೆ ಅಂದರೆ 10 ವರ್ಷ ಚಿಕ್ಕ ಏಜ್ ಆಗಿ ಹುಡುಗಿ ಥರ ಕಾಣಿಸ್ತಿದ್ದೀನಿ ಅನಿಸುತ್ತೆ. ಸೇಮ್ ಫ್ರಾಕ್ ಥರನೇ ಇದೆ.
ಎಷ್ಟು ಕ್ಯೂಟ್ ಆಗಿದೆ. ಇದನ್ನ ಹಾಕೊಂಡಾಗ ಯೋಗ ರೇಗಿಸ್ತಾ ಇದ್ರು, ಏನ್ ಲಾಲಿ ತರ ಕಾಣಿಸ್ತಾ ಇದೆಯಲ್ಲ ಅಂದ್ಬಿಟ್ಟು. ಯಾಕಂದ್ರೆ ಚಿಕ್ಕ ಮಕ್ಳು ಹಾಕೋ ಬಟ್ಟೆ ತರ ಇದೆ, ಸೇಮ್ ಒಂದು 10 ವರ್ಷ ಏಜ್ ಕಮ್ಮಿ ಆದಾಗ ಇದಕ್ಕೂ ಕೂಡ ಈ ರೀತಿ ಲೈಟ್ ಬಫ್ ಸ್ಲೀವ್ಸ್ ಬಂದು ಈ ತರ ಬಂದಿದೆ. ಒಂಥರ ನನ್ಗೆ ಸ್ಟಾರ್ಟಿಂಗ್ ಅನಿಸ್ದಾಗ ಏನಪ್ಪ ಹೀಗಿದೆ ಅಂತ ಅನಿಸ್ತು ಲಾಸ್ಟ್ ಡ್ರೆಸ್ಸಲ್ಲಿ. ಈ ಡ್ರೆಸ್ ಹಾಕೊಂಡ್ರೆ ಒಂಥರ ಕ್ಯೂಟಾಗಿ ಕಾಣಿಸ್ತಿದೆ ಅನಿಸುತ್ತೆ. ಸ್ವಲ್ಪ ಪ್ರಿಂಟು, ಪ್ಲೈನು ಮತ್ತು ಪ್ರಿಂಟು ನಿಜವಾಗ್ಲೂ ಒಳ್ಳೆ ಕ್ಯೂಟಾಗಿ ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀನಿ ಅಲ್ವಾ. ತುಂಬ ಚೆನ್ನಾಗಿದೆ ಟಾಪು, ಲೈಟ್ ಕಲರು. ಸ್ವಲ್ಪ ಈ ಬಿಸಿಲಲ್ಲೆಲ್ಲ ಹೊರಗಡೆ ಹಾಕೊಂಡು ಹೋಗ್ಬೇಕಂದ್ರೆ ಬೆಸ್ಟ್ ಅಂತ ಹೇಳಿದೆ. ಯಾಕಂದರೆ ಡಾರ್ಕ್ ಕಲರ್ನ ಬಿಸಿಲಿಗೆ ಹಾಕೊಂಡೋದ್ರೆ ತುಂಬ ಬಿಸಿಲು ಸೆಕೆ ಅನಿಸುತ್ತೆ. ಈ ರೀತಿ ಲೈಟ್ ಕಲರ್ನ ಹಾಕೊಂಡಾಗ ಸ್ವಲ್ಪ ಬಿಸಿಲು ಎಲ್ಲ ಅವಾಯ್ಡ್ ಆಗುತ್ತೆ. ಹೇಗೆ ಕಾಣಿಸ್ತಿದ್ದೀನಿ ಈ ಡ್ರೆಸ್ಸಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಕೂಡ ಬ್ಲ್ಯಾಕು, ಬ್ರೌನು, ಹ್ಯಾಂಡ್ ಬ್ಯಾಗ್ ಅಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಸಲ ಡಿಫ್ರೆಂಟ್ ಕಲರ್ ತರಿಸಿದ್ದೀನಿ. ರೆಡ್ ಕಲರು ಇದೊಂದು ರೀತಿ ಸಂಡೇ ಟೈಮು ಅಥವಾ ಪಾರ್ಟಿ ಇಲ್ಲ ನೈಟ್ ಔಟ್ ಎಲ್ಲರೂ ಹೋದಾಗ ಹಾಕೊಳ್ಳೋದಕ್ಕಂತೂ ತುಂಬ ಕ್ಯೂಟಾಗಿದೆ. ಇದು ಲುಕ್ ಇರೋದೇ ಈ ವೈಟ್ ಕಲರ್ ಡಿಸೈನ್ನ ಕೊಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಸ್ಪೇಸಸ್ ಆಗು ಕೂಡ ಇದೆ. ವಾಟರ್ ಬಾಟ್ಲು ಎಲ್ಲನೂ ಇಟ್ಕೊಬೋದು. ಒಂದು ಜಿಪ್ಪು ಕ್ವಾಲಿಟಿ ಅಂತೂ ತುಂಬ ಮಸ್ತಿಯಾಗಿದೆ. ಶೈನಿಂಗು ಸಕ್ಕತ್ತಾಗಿದೆ. ಬ್ಯಾಗ್ ಅಂತೂ ಮುಟ್ಟು ನೋಡಿದ್ರೇ ಸಾಫ್ಟಾಗಿದೆ. ಈ ರೀತಿ ಗೌನ್ ಅಥವಾ ಫ್ರಾಕ್ ಟೈಪ್ ನೀವೇನಾದರೂ ಡ್ರೆಸ್ನ ವೇರ್ ಮಾಡಿದಾಗ ಈ ರೀತಿ ಕ್ಯೂಟಾಗಿ ಬ್ಯಾಗ್ನ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತದೆ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ಯಾಗು ಚೆನ್ನಾಗಿದೆ. ಯಾವ ರೆಗ್ಯುಲರ್ ಒಂದೇ ಕಲರ್ನ ಬಳಸೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಕಲರ್ನ ಹೋಗುವಾಗ ಟ್ರೈ ಮಾಡ್ತಾ ಇರಬೇಕು. ಎಷ್ಟು ಕ್ಯೂಟಾಗಿದೆಲ್ಲ ರೆಡ್ ಕಲರು. ರೆಡ್ ಅಂದರೆ ತುಂಬ ಜನಕ್ಕೆ ಇಷ್ಟನೇ ಆಗಲ್ಲ, ಆದರೆ ಈ ಬ್ಯಾಗ್ನ ನೀವೇನೋ ತರಿಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಇದು ಕ್ಯೂಟ್ನೆಸ್ಗೆ ಇಷ್ಟ ಆಗೋಗುತ್ತೆ. ಫೈನಲಿ ಇದು ಲಾಸ್ಟ್ ಟಾಪು. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಕೂಡ ಬಟರ್ಫ್ಲೈ ಟಾಪು. ಒಂಥರ ಈ ಥರ ಬಟರ್ಫ್ಲೈ ಈ ಥರ ಇಲ್ಲೂ ಎಲಾಸ್ಟಿಕ್ ಇದೆ. ಈ ರೀತಿ ಎಲಾಸ್ಟಿಕ್ ಇದ್ದರೆ ಬೆಸ್ಟ್ ಏನಂತ ಹೇಳಿದ್ರೆ ಡ್ರೆಸ್ನ ತೊಗೊಳೋದಕ್ಕಿಂತ ಆಲ್ಟ್ರೇಷನ್ ಮಾಡಿಸೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ. ಈ ಥರ ಇದ್ದರೆ ಸೈಜ್ ಅಡ್ಜಸ್ಟಬಲ್ ಆಗ್ಬಿಡುತ್ತೆ. ಈ ರೀತಿ ವಿ ನೆಕ್ ಇದೆ ಈ ಡ್ರೆಸ್ಸಿಗೆ. ಇಲ್ಲಾಂದರೆ ಈ ರೀತಿ ಇದ್ರೂ ಕೂಡ ಲುಕ್ಕಾಗಿ ಕಾಣಿಸುತ್ತೆ. ಇದ್ರೂ ಕೂಡ ಈ ಥರ ಇಲ್ಲಿವರೆಗೂ ಕೂಡ ಸೈಜ್ ಇದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ 3 ಕಲರ್ಸ್ ಏನೋ ಇದೆ. ನಿಮಗೆ ಗ್ರೀನ್ ಬೇಡ ಆದರೆ ರೆಡ್ಡು ಮತ್ತು ಇನ್ನೊಂದು 2 ಕಲರ್ಸ್ ಯಾವುದೋ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸಾಫ್ಟು ಬಟ್ಟೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲ ಡ್ರೆಸ್ನು ಕೂಡ ನಾನು ಮೀಶೋದಿಂದ ಪರ್ಚೇಸ್ ಮಾಡಿರೋದು. ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನೋಡಿ ಪರ್ಚೇಸ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.